ಹಲೋ ಸ್ನೇಹಿತರೆ, ದಿನಕ್ಕೊಬ್ಬ ಆರ್ಸಿಬಿ ಆಟಗಾರನನ್ನು ಪರಿಚಯಿಸುವ ಈ ಸಾಲ ಕಪ್ 100% ನಮ್ದೆಗೆ ಸುಸ್ವಾಗತ. ಈ ಸೀರೀಸ್ ಮೂಲಕ ಒಂದೊಂದು ವಿಡಿಯೋದಲ್ಲಿ ಒಬ್ಬರಂತೆ 25 ಆರ್ಸಿಬಿ ಪ್ಲೇಯರ್ಗಳ ಪರಿಚಯವನ್ನು 25 ವಿಡಿಯೋದಲ್ಲಿ ಮಾಡಿಕೊಡುತ್ತಾ ಇದ್ದೇವೆ. ಇಂದಿನ ಮೊಟ್ಟಮೊದಲ ಸಂಚಿಕೆಯಲ್ಲಿ 2024ರ ಸಂಪೂರ್ಣ ಆರ್ಸಿಬಿ ಸ್ಕ್ವಾಡ್ ಅನ್ನು ನೋಡೋಣ ಬನ್ನಿ. ನಿಮಗೆಲ್ಲ ಚಿತ್ರೋದ್ಯಮ ಚಾನಲ್ಗೆ ಸುಸ್ವಾಗತ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ತಂಡವಾಗಿದ್ದು ಬೆಂಗಳೂರನ್ನು ಪ್ರತಿನಿಧಿಸುತ್ತದೆ. 32,000 ಆಸನ ಸಾಮರ್ಥ್ಯವುಳ್ಳ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ರಾಯಲ್ ಚಾಲೆಂಜರ್ಸ್ನ ಹೋಮ್ ಸ್ಟೇಡಿಯಂ ಆಗಿದೆ. ಆರ್ಸಿಬಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ಇಂದಿನವರೆಗೂ ಗೆದ್ದಿಲ್ಲ. ಈ ವರ್ಷ ಗೆಲ್ಲೋದು 100% ಪಕ್ಕಾ. 263 ಮತ್ತು 49 ರನ್ಗಳೊಂದಿಗೆ ತಂಡವು ಐಪಿಎಲ್ನಲ್ಲಿ ಅತ್ಯಧಿಕ ಮತ್ತು ಕಡಿಮೆ ಮೊತ್ತದ ದಾಖಲೆಗಳನ್ನು ಹೊಂದಿದೆ. $69.8 ಮಿಲಿಯನ್ ವ್ಯಾಲ್ಯೂ ಹೊಂದಿದ್ದು ಆರ್ಸಿಬಿ ಐಪಿಎಲ್ನಲ್ಲೇ ತುಂಬಾ ಕಾಸ್ಟ್ಲಿ ಫ್ರಾಂಚೈಸಿ ಎನಿಸಿದೆ. ರಾಹುಲ್ ದ್ರಾವಿಡ್, ಕೆವಿನ್ ಪೀಟರ್ಸನ್, ಅನಿಲ್ ಕುಂಬ್ಳೆ, ಡೇನಿಯಲ್ ವೆಟ್ಟೋರಿ, ವಿರಾಟ್ ಕೊಹ್ಲಿ, ಶೇನ್ ವ್ಯಾಟ್ಸನ್ ಮತ್ತು ಪ್ರಸ್ತುತ ನಾಯಕ ಫಾಫ್ ಡು ಪ್ಲೆಸಿಸ್ ಇಲ್ಲಿಯವರೆಗೆ ಆರ್ಸಿಬಿಯ ನೇತೃತ್ವ ವಹಿಸಿರುವ ನಾಯಕರು. ಐಪಿಎಲ್ 2024ಗಾಗಿ ಆಟಗಾರರನ್ನು ಡಿಸೆಂಬರ್ 19, 2023 ರಂದು ದುಬೈನಲ್ಲಿ ಹರಾಜಿನ ಮೂಲಕ ಆಯ್ಕೆ ಮಾಡಲಾಯಿತು. ಐಪಿಎಲ್ ಹರಾಜುಗಳು ಭಾರತದ ಹೊರಗೆ ನಡೆದಿರುವ ಇದೇ ಮೊದಲು. ಸಾಮಾನ್ಯವಾಗಿ ಅವು ಭಾರತದಲ್ಲಿ ನಡೆಯುತ್ತವೆ. ಎಲ್ಲಾ ಐಪಿಎಲ್ ತಂಡಗಳ ಪೈಕಿ ಆರ್ಸಿಬಿ 40.75 ಕೋಟಿ ರೂಪಾಯಿಗಳ ದುಬಾರಿ ಬಜೆಟ್ ಅನ್ನು ಹೊಂದಿದೆ. ವಿರಾಟ್ ಕೊಹ್ಲಿ ಅವರಿಗಾಗಿ ಎಲ್ಲಾ ತಂಡಗಳು ಕಾಯುತ್ತಿದ್ದರೂ ಕೂಡ ಕಿಂಗ್ ಕೊಹ್ಲಿ ನಿಷ್ಠೆಯಿಂದ ಇಂದಿಗೂ ಆರ್ಸಿಬಿ ತಂಡದಲ್ಲಿ ಉಳಿದಿದ್ದಾರೆ. ದಿನೇಶ್ ಕಾರ್ತಿಕ್ ಕಳೆದ ಐಪಿಎಲ್ನಲ್ಲಿ ಯಾವುದೇ ಮೆಮೊರಬಲ್ ಇನ್ನಿಂಗ್ಸ್ ಆಡದಿದ್ದರೂ ಆರ್ಸಿಬಿ ಅವರನ್ನು ಉಳಿಸಿಕೊಂಡಿದೆ. ವಿರಾಟ್ ಕೊಹ್ಲಿ ಜೊತೆಗೆ ಆರ್ಸಿಬಿ ನಾಯಕ ಫಾಫ್ ಡು ಪ್ಲೆಸಿಸ್ ಅವರನ್ನು ತಂಡದಲ್ಲಿ ರಿಟೈನ್ ಮಾಡಲಾಗಿದೆ. 17 ಆಟಗಾರರನ್ನು ತನ್ನಲ್ಲೇ ಇರಿಸಿಕೊಳ್ಳಲು ತಂಡ ನಿರ್ಧರಿಸಿದೆ. ಬನ್ನಿ, ಈ ವಿಡಿಯೋದಲ್ಲಿ ನಾವು ಆರ್ಸಿಬಿ 2024ರ ಆಟಗಾರರ ಡೀಟೇಲ್ಸ್ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ಪಕ್ಕಾ ಆರ್ಸಿಬಿಯನ್ನಾಗಿದ್ದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಎಲ್ಲಾ 25 ಪ್ಲೇಯರ್ಗಳ ಪರಿಚಯವನ್ನು ದಿನಕ್ಕೊಂದು ವಿಡಿಯೋದ ಮೂಲಕ ಒಟ್ಟು 25 ವಿಡಿಯೋಗಳಲ್ಲಿ ಮಾಡಿಕೊಟ್ಟಿದ್ದೇವೆ. 2024ರ ತಂಡದಲ್ಲಿ ಒಟ್ಟು 17 ಆಟಗಾರರನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಆ ಆಟಗಾರರ ಹೆಸರು ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಮೊಹಮ್ಮದ್ ಸಿರಾಜ್, ದಿನೇಶ್ ಕಾರ್ತಿಕ್, ರಾಜತ್ ಪಾಟಿದಾರ್, ವಿಲ್ ಜಾಕ್ಸ್, ರೀಸ್ ಟಾಪ್ಲಿ, ಸುಯಶ್ ಪ್ರಭುದೇಸಾಯಿ, ಮಹಿಪಾಲ್ ಲರೋರ್, ಅನುಜ್ ರಾವತ್, ಕಾನ್ ಶರ್ಮಾ, ಆಕಾಶ್ ದೀಪ್, ವ್ಯಾಶಕ್ ವಿಜಯಕುಮಾರ್, ಮನೋಜ್ ಭಾಂಡಗೆ, ರಾಜನ್ ಕುಮಾರ್ ಮತ್ತು ಹಿಮಾಂಶು ಶರ್ಮಾ. ಆರ್ಸಿಬಿಯಿಂದ ಬಿಡುಗಡೆಯಾಗಿರುವ 11 ಆಟಗಾರರು ವನೆಂದು ಹಸಾರಂಗಾ, ಹರ್ಷಲ್ ಪಟೇಲ್, ಜೋಶ್ ಹೇಜಲ್ವುಡ್, ಫಿನ್ ಆಲನ್, ಮೈಕಲ್ ಬ್ರೇಸ್ವೆಲ್, ಡೇವಿಡ್ ವಿಲಿ, ವೇನ್ ಪಾನೆಲ್, ಸೋನು ಯಾದವ್, ಅವಿನಾಶ್ ಸಿಂಗ್, ಸಿದ್ಧಾರ್ಥ್ ಕೌಲ್ ಮತ್ತು ಕೇದಾರ್ ಜಾಧವ್. ಆರ್ಸಿಬಿ ತಂಡಕ್ಕೆ ಸೇರ್ಪಡೆಗೊಂಡ ಹೊಸ ಆಟಗಾರರು ಆಲ್ಜರಿ ಜೋಸೆಫ್, ಯಶ್ ದಯಾಲ್, ಟಾಮ್ ಕರನ್, ಲಾಕಿ ಫರ್ಗಸನ್, ಸ್ವಪ್ನಿಲ್ ಸಿಂಗ್ ಮತ್ತು ಸೌರವ್ ಚೌಹಾನ್. ಈಗ 25 ಜನರ ಸಂಪೂರ್ಣ ಆರ್ಸಿಬಿ ಸ್ಕ್ವಾಡ್ 2024 ನೋಡೋಣ ಬನ್ನಿ. ನೀವು ಆರ್ಸಿಬಿ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಆರ್ಸಿಬಿ 2024 ತಂಡದಲ್ಲಿ 17 ಭಾರತೀಯರು ಮತ್ತು 8 ಫಾರಿನ್ ಪ್ಲೇಯರ್ಸ್ ಸೇರಿದಂತೆ ಒಟ್ಟು 25 ಆಟಗಾರರಿದ್ದಾರೆ. ಯಾರ್ಯಾರು ಅಂದರೆ ಬೌಲರ್ಗಳು ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್, ಕಾನ್ ಶರ್ಮಾ, ರಾಜನ್ ಕುಮಾರ್, ರೀಸ್ ಟಾಪ್ಲಿ, ಹಿಮಾಂಶು ಶರ್ಮಾ, ಆಲ್ಜರಿ ಜೋಸೆಫ್, ಲಾಕಿ ಫರ್ಗಸನ್, ಯಶ್ ದಯಾಲ್, ವಿಜಯ್ ಕುಮಾರ್ ವ್ಯಾಶಕ್ ಮತ್ತು ಮಯಾಂಕ್ ಡಗರ್. ಆಲ್ ರೌಂಡರ್ಗಳು ಮಹಿಪಾಲ್ ಲರೋರ್, ಗ್ಲೆನ್ ಮ್ಯಾಕ್ಸ್ವೆಲ್, ಮನೋಜ್ ಭಾಂಡಗೆ, ಟಾಮ್ ಕರನ್, ಸ್ವಪ್ನಿಲ್ ಸಿಂಗ್, ವಿಲ್ ಜಾಕ್ಸ್ ಮತ್ತು ಕ್ಯಾಮರನ್ ಗ್ರೀನ್. ವಿಕೆಟ್ ಕೀಪರ್ಗಳು ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್. ಬ್ಯಾಟರ್ಸ್ ಫಾಫ್ ಡು ಪ್ಲೆಸಿಸ್, ರಾಜತ್ ಪಾಟಿದಾರ್, ಸುಯಶ್ ಪ್ರಭುದೇಸಾಯಿ, ಸೌರವ್ ಚೌಹಾನ್ ಮತ್ತು ಒನ್ ಅಂಡ್ ಓನ್ಲಿ ಕಿಂಗ್ ಕೊಹ್ಲಿ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಸಲ ಕಪ್ 100% ನಮ್ದೆ. ನೀವು ಆರ್ಸಿಬಿ ಅಭಿಮಾನಿಯಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಚಂದಾದಾರರಾಗಲು ಮರೆಯಬೇಡಿ. ಪ್ರತಿಯೊಬ್ಬ ಪ್ಲೇಯರ್ ಪರಿಚಯದ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ ನೋಡಿ. ಜೈ ಆರ್ಸಿಬಿ, ಈ ಸಲ ಕಪ್ 100% ನಮ್ದೆ.